ನಾಗಮಂಗಲದಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮತ್ತೆ ಬಕರುಗೊಂ ಯೋಜನೆ ಅಡಿಯಲ್ಲಿ ಒಂದಷ್ಟು ಅಕ್ರಮವನ್ನು ಎಸಗಿ ನೂರಾರು ಎಕರೆ ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಖಾತೆ ಮಾಡ್ಕೊಂಡಿರುವಂತ ವಿಚಾರ ಈಗಾಗಲೇ ಲೋಕಾಯುಕ್ತ ರೇಡ್ ನಿಂದ ಬಯಲಾಗಿದೆ. ಆದ್ರೆ ಕೇವಲ ನೂರಾರು ಎಕರೆ ಅಷ್ಟೇ ಅಲ್ಲ, 300 ಎಕರೆ ಅಷ್ಟೇ ಅಲ್ಲ, 1000ಕ್ಕೂ ಹೆಚ್ಚು ಎಕರೆಯಷ್ಟು ಜಾಗವನ್ನ ಅಕ್ರಮವಾಗಿ ಖಾತೆಯನ್ನ ಮಾಡ್ಕೊಳ್ಳಲಾಗಿದೆ ಎಂಬ ನಿಟ್ಟಿನಲ್ಲಿ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ್ರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಸದ್ಯ ನಮ್ಮ ಜೊತೆ ಇದ್ದಾರೆ ಸುರೇಶ್ ಗೌಡ್ರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಈಗಾಗಲೇ ಲೋಕಾಯುಕ್ತ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ 300ಕ್ಕೂ ಹೆಚ್ಚು ಎಕರೆ ಅಕ್ರಮವಾಗಿ ಖಾತೆಯನ್ನು ಮಾಡ್ಕೊಳ್ಳಲಾಗಿದೆ ಸರ್ಕಾರಿ ಜಾಗವನ್ನು ಅಂತ. ಆದ್ರೆ ಇದೀಗ ಸಾವಿರಾರು ಕೋಟಿ ಅಂತ ಹೇಳ್ತಾರೆ. ಏನ್ ಸರ್ ಆ ಒಂದು ಅಕ್ರಮ, ಯಾವ ರೀತಿ ಖಾತೆ ಆಗಿದೆ ಸರ್? ಈಗ ಏನೋ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದಿದ್ರು, ಅಪ್ರೂವಲ್ ಆಗೋ ಮಟ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಈಗ ಲೋಕಾಯುಕ್ತ ರೈಡ್ ಮಾಡಿ ಸಿಕ್ಕಾಗಿದೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಹಿಂದೆನೂ ಸಹ ಹಲವಾರು ಸಂದರ್ಭಗಳಲ್ಲಿ ಇದೊಂದು ದೊಡ್ಡ ಮಾಫಿಯಾ ಮೊದಲಿಂದ ನಡೀತಾ ಇದೆ. ಇದು ರಿಟೈರ್ಡ್ ಆಫೀಸರ್ಸ್ಗಳು, ಈ ಟ್ರಾನ್ಸ್ಫರ್ ಆಗಿ ಹೋಗಿರೋ ಆಫೀಸರ್ಸ್ಗಳನ್ನ ಇಟ್ಕೊಂಡು ಹಳೆ ಡೇಟ್ಗಳಿಗೆ ನಮೂನೆಗಳನ್ನ ಮಾಡಿಕೊಂಡು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇದನ್ನು ಅತ್ಯುನ್ನತ ರಿಯಲ್ ಎಸ್ಟೇಟ್ ಎಲ್ಲ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನಿಜವಾಗ್ಲೂ ಸರ್ಕಾರಕ್ಕೆ ಏನಾದರೂ ಅರ್ಹ ರೈತನಿಗೆ ಜಮೀನು ಸಿಗಬೇಕು, ನ್ಯಾಯ ಸಿಗಬೇಕು, ಸತ್ಯಾಂಶ ಹೊರಗಡೆ ಬರಬೇಕು ಅಂದರೆ ಒಬ್ಬರು ಹಾಲಿ ನ್ಯಾಯಾಧೀಶದಿಂದ, ಹೈಕೋರ್ಟ್ ಹಾಲಿ ನ್ಯಾಯಾಧೀಶದಿಂದ ತನಿಖೆ ಮಾಡಿ. ನೀವು ಅದನ್ನು ಬಿಟ್ಬಿಟ್ಟು ನೀವು ಕ್ಲೀನ್ ಚಿಟ್ ತಗೊಳ್ಳೋಕ್ಕೋಸ್ಕರ ಲೋಕಾಯುಕ್ತ ಪೊಲೀಸ್ನವ್ರು ಉಪಯೋಗಿಸ್ಕೊಳ್ತೀವಿ. ಲೋಕಾಯುಕ್ತ ಪೊಲೀಸ್ನವ್ರು ಮಾಡ್ಬೋದು, ಏನು ಮಾಡೋದು, ಕೊನೆಗೆ ಅಂತಿಮವಾಗಿ ರಿಪೋರ್ಟ್ ಹೆಂಗಿರ್ತದೆ, ಎಲ್ಲಿ ಕೂತ್ಕೊಂಡು ಬರೀತಾರೆ ಅಂತ ಯಾರಿಗೂ ನಂಬಿಕೆ ಇರೋಲ್ಲ. ನೀವು DYSPಯಿಂದ ರಿಪೋರ್ಟ್ ಮಾಡಿದ್ರೆ DYSP ಸ್ಥಳೀಯ ರಾಜಕೀಯ ಮುಖಂಡರನ್ನ ಬೈಪಾಸ್ ಮಾಡಿಸಿ ರಿಪೋರ್ಟ್ ಕೊಡ್ತಾರಾ? ಆ ಶಕ್ತಿ ಅವ್ರಿಗೆ ಕೊಟ್ಟಿದ್ದಾರೆ ಅವರು? ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಆಗಿದೆ ಅಂತ ನೀವು ಮೊನ್ನೆ ನೀವೇ ಪ್ರಶ್ನೆ ಮಾಡಿದಿರಿ. ಯಾವುದೋ ಒಂದು ಮುಂಬೈ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡಿದ್ರು, ನಿಮಗೆ ಸ್ಟೇಟ್ನವ್ರಿಗೆ ಗೊತ್ತಾದ್ರೆ ನಮಗೆ ಗೊತ್ತಿತ್ತು ರೀ, ನಾವೇ ಜೊತೆಲಿ ಹೋಗಿ ಮಾಡೋದು ಅಂತಕ್ಕಂಥದ್ದು ನಿಮ್ಮ ಜಿಲ್ಲಾ ಮಂತ್ರಿ ಹೇಳಿದ್ರು. ಮೊನ್ನೆ CM ಏನು ಹೇಳಿದ್ರು? ಪೊಲೀಸ್ ಮೀಟಿಂಗ್ನಲ್ಲಿ ಏನು ಹೇಳಿದ್ರು CM? ಮುಂಬೈ ಪೊಲೀಸ್ನವ್ರು ಬಂದು ಇಲ್ಲಿ ತನಿಖೆ ಮಾಡ್ತಾರೆ, ನೀವು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಲಿಲ್ವಾ? ಇದು ಇವರು ಹೇಳ್ತಕ್ಕಂಥ ನನ್ನ ಪ್ರಶ್ನೆ ಅದಲ್ಲ. ನಾನು ತಪ್ಪು ಮಾಡಿದ್ದೆ ನನಗೆ ಶಿಕ್ಷೆ ಆಗಲಿ, ಇನ್ನೊಬ್ಬ ಮಾಡಿದ್ದಾನೆ ಶಿಕ್ಷೆ ಆಗಲಿ, ಸಂಪೂರ್ಣವಾಗಿ ತನಿಖೆ ಆಗಲಿ. ನನಗೆ ಗೊತ್ತಿರೋ ಪ್ರಕಾರ ಇದಕ್ಕೆಲ್ಲ ಮೈನ್ ಕಿಂಗ್ ಪಿನ್ನು ಏನೂ ಗೊತ್ತಿಲ್ಲದ ನಾಟಕ ಆಡೋದು ಬೇಡ. ಸನ್ಮಾನ್ಯ ಸಚಿವರಿಗೆ ಪ್ರತಿಯೊಂದು ಗೊತ್ತಿರ್ತದೆ. ಇವ್ರ ಆಶೀರ್ವಾದ ಇಲ್ಲ ಯಾವುದೂ ನಡೆಯೋಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ಸಚಿವರ ಇದರಿಂದನೇ ಈ ತರ ಅಕ್ರಮಗಳಾಗಿದೆ 100%. ನಮ್ಮ ತಾಲೂಕಿನಲ್ಲಿ ಅವರು ಒಂದು ಕಡ್ಡಿನೂ ಅಳ್ಳಾಡಲ್ಲ ಅವರು ಹೇಳಿಲ್ಲ ಅಂದರೆ. ಇಲ್ಲಾಂದರೆ ಅವ್ರು ಹೇಳಬೇಕು. ಅವ್ರು ನಾಮಿನೇಟ್ ಮಾಡಿದ್ದಾರೆ ಒಂದೊಂದು ಹೋಬಳಿಗೆ, ಒಂದೊಂದು ಪಂಚಾಯತಿ ಅವರು ಹೇಳಬೇಕು. ಅವ್ರು ಹೇಳಿದ್ರೆ ಮಾತ್ರ ಅವ್ರ ಮಾತ್ರ ಕಡ್ಡಿ ಅಲ್ಲಾಡ್ಸ್ಬೋದು, ಇನ್ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ಅಂದ್ರೆ ಅಕ್ರಮ ಯಾವ ರೀತಿ ಆಗಿದೆ ಸರ್? ನಕಲಿ ದಾಖಲೆ ಯಾವ ರೀತಿ ಮಾಡಿದ್ರು ಸರ್? ಇದು 80-90 ದಶಕದಲ್ಲಿ ಅರ್ಜಿ ಮಂಜೂರಾದಾಗ ಮಾಡ್ಕೊಳ್ತಾರೆ. 80-90ರಲ್ಲಿ ಇಲ್ಲ ಫಾರ್ಮರ್ 50-53ವರೆಗೂ ನಡೀತದೆ. ದಾಖಲೆ ಮಾಡಿಕೊಂಡು ಸೃಷ್ಟಿ ಮಾಡ್ಕೊಳ್ತಾರೆ. ಯಾರೋ ಒಬ್ಬಂಗೆ ಅನಾಮಧೇಯನ ಹೆಸರಿಗೆ ಅದನ್ನು ಸ್ಯಾಂಕ್ಷನ್ ಎಲ್ಲ ಮಾಡಿಸ್ಕೊಂಡು ದಾಖಲೆಗಳು ರೆಡಿ ಆಗೋಗ್ತವೆ. ದಾಖಲೆಗಳು ರೆಡಿ ಆದಮೇಲೆ ಇನ್ನೊಬ್ಬಂಗೆ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಫೈನಲ್ ಆಗಿ ರಿಯಲ್ ಎಸ್ಟೇಟ್ನವ್ರು ಯಾರು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿರ್ತಾನೆ ಅವನ ಹೆಸರು ರಿಜಿಸ್ಟರ್ ಆಗ್ತದೆ. ಅವ್ನು ಸಿಗಾಕೊಳ್ಳೋದಲ್ವಾ? ನಾಳೆ ಕೇಳಿದ್ರೆ ನಾನು ಇಲ್ಲ ಸ್ವಾಮಿ, ಅವ್ರು ಯಾರಿಗೂ ಸ್ಯಾಂಕ್ಷನ್ ಆಗಿತ್ತು, ನಾನು ಕೊಂಡ್ಕೊಂಡೆ ಅಂತಾನೆ ಅಷ್ಟೇ. ಎಲ್ಲ ದಾಖಲೆ ಸರಿಯಿತು, ಕೊಂಡ್ಕೊಂಡೆ, ನನಗೇನು ಗೊತ್ತಿಲ್ಲ ಅಂತ ತಪ್ಪಿಸ್ಕೊಳ್ತಾರಲ್ಲ. ಒಟ್ಟು ಎಷ್ಟು ಎಕರೆ ಆಗಿರ್ಬೋದು ಸರ್ ಅಂದಾಜು? ಅದು ನಿಮಗೆ ನಿಖರವಾಗಿ ಹೇಳ್ತೀನಿ. ಇಲ್ಲೇ ನನ್ನ ಹತ್ರ ಇರೋ RTC ಪ್ರಕಾರ ಒಂದು 500-600 ಎಕರೆ ಇದೆ. ನೀವು ಕಡಿಮೆ ಅಂದ್ರೆ 1000 ಎಕರೆ ಅಂತ ಆಗಿರೋದಂತೂ ಸತ್ಯ. 1000 ಎಕರೆ. ಈಗ ಉಳ್ಳವನು ಉಳಿಸ್ಕೊತಾನೆ, ಬಡವ ಹೋಯ್ತಾನೆ. ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ. ಈ HN ಕಾವಲ್ನಲ್ಲಿ 900 ಎಕರೆ ಏನೋ ಈ ಗೋಮಾಳ ಜಮೀನಿದೆ. ಸುಮಾರು 2500 ಎಕರೆ ಸ್ಯಾಂಕ್ಷನ್ ಆಗಿರೋ ಹಕ್ಕುಪತ್ರಗಳಿದ್ದಾವೆ. ಈಗ ಯಾರು ಹೋಗ್ಬೇಕು, ಯಾರು ಕೂತ್ಕೋಬೇಕಲ್ಲಿ? ಬೆಳಿಗ್ಗೆ ಎದ್ದು ಜಗಳ ಅಲ್ಲಿ. ನೀವು ಹೇಳ್ತೀರಾ ಹಿಂದಿನಿಂದಲೂ ಕೂಡ ಆಗಿದೆ, 1000 ಎಕರೆ ಆಗಿದೆ ಅಂತ. ಆದ್ರೆ ಸಚಿವರು ಈಗ 2.5 ವರ್ಷ ಆಗಿದೆ ಅವ್ರ ಸರ್ಕಾರ ಬಂದು. ಅಂದ್ರೆ ಹಿಂದೆ ಆಗಿರುವಂತ ಅಕ್ರಮಗಳು ಇದು ಹಿಂದೆ ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇಟ್ಕೊಂಡಿರ್ತಾರೆ. ಅದೀಗ ಗಣಕೀಕರಣ ಆಗಬೇಕಲ್ಲ. ಅದು ಈಗ ಬಹಳ ಫಾಸ್ಟ್ ನಡೀತಾ ಇದೆ. ಅಂದ್ರೆ ನೀವು ತನಿಖೆ ಮಾಡಿ ಅಂತ ಹೇಳ್ತಾ ಇರುವಂತದ್ದು ಈಗಿನ ಕಾಲದ ಈ ಸರ್ಕಾರದ ಸಂಪೂರ್ಣವಾಗಿ ನನ್ನ ಕಾಲದಿರ್ಲಿ, ನಾನು ಹಿಂದಿನ ಕಾಲದಲ್ಲಿ ಇರಲಿ, ಸಂಪೂರ್ಣ ತನಿಖೆ ಮಾಡಿ ಸತ್ಯ ಆಚೆ ಬರಲಿ. ಯಾರು ಬಡವ ಪಾಪ ಎಷ್ಟೋ ಜನ ಇವತ್ತು ಸಹ ಭೂಮಿ ಹೊತ್ಕೊಂಡಿದ್ದಾರೆ, ಅನ್ನೋ ದಾಖಲೆ ಸಿಕ್ಕಿಲ್ಲ, ಅಂಥವನು ಸಿಕ್ಕಲಿ. DYSP ನೇತೃತ್ವದಲ್ಲಿ ಇವಾಗ ತನಿಖೆಗೆ ಸಚಿವರು ಕೂಡ ಸೂಚಿಸಿರುವಂತದ್ದು, ಜಿಲ್ಲಾಡಳಿತ ಕೂಡ, ಜಿಲ್ಲಾಧಿಕಾರಿಗಳು ಅದೇ ಇವ್ರು ಬೇಕಾದ ರಿಪೋರ್ಟ್ ಬರ್ಸ್ಕೊಳ್ಳೋದಕ್ಕೆ ಇದೆಲ್ಲ ಸೂಚನೆ ಮಾಡೋದು. ನೀವು ಒಂದು ಹೇಳಿ, ಅರ್ಜಿ ಬುಕ್ನಲ್ಲಿ 1, 2, 3 ಅಂತ ಒಂದು 5000 ಅರ್ಜಿ ಇರ್ತದೆ.
ಮಧ್ಯದಲ್ಲಿ ಯಾವುದೋ ಒಂದು 900 ಅಂತ 900 ಬಾರ್ ಎ 900 ಬಾರ್ ಅಂತ ತಿದ್ಯೋದು ನೋಡಿದ್ದೀರಾ? ಇವೆಲ್ಲ ಆಗಿದಾವಲ್ಲ. ಇವೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಕಂಡುಹಿಡಿಯೋಕ್ಕೆ ಸಾಧ್ಯ. ಪೊಲೀಸ್ನವ್ರು ಹೆಂಗ್ರಿ ರೆವಿನ್ಯೂ ಮ್ಯಾಟ್ರ್ಗಳನ್ನ ಮಾಡ್ತಾರೆ? ಇದೆಲ್ಲ ಕಣ್ಣೋಡ್ಸೋ ನಾಟಕ. ಅದೇ ಹೇಳಿಲ್ವಾ, ಮನ್ಮೂಲಲ್ಲಿ ನೀರು ಹಾಕಿ ಬಹಳ ಅನ್ಯಾಯ ಆಗೈತೆ, ನಾ ಬಂದು ತನಿಖೆ ಮಾಡಿದ್ರಲ್ಲ. ತನಿಖೆ ಏನು ಮಾಡಿದ್ರು? ಇವಾಗ ಯಾವ ರೀತಿ ತನಿಖೆ ಮಾಡಬೇಕು ಅಂತ ಸರ್? ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು, ಇಲ್ಲ CBI ಕೊಡಲಿ. ಪೊಲೀಸ್ನವ್ರಿಗೆ ಇವತ್ತೇ ಬರೆದು ಮಾಡಿಕೊಳ್ಳಿ, ಇವ್ರಿಗೆ ಏನು ಬೇಕು ಆ ರಿಪೋರ್ಟ್ನ ಬರೆಸಿ, ಯಾವ ಅಮಾಯಕ ಅಧಿಕಾರಿಗಳನ್ನ ಸಂಪೂರ್ಣ ಮನ ಕಚ್ತಾರೆ, ಅವೇನೋ ದುಡ್ಡಾಸೆಗೆ ಆಸೆ ಪಟ್ಟಿರ್ತಾರೆ, ಅವ್ರು ಮಾತ್ರ ಶಿಕ್ಷೆ ಆಗುತ್ತೆ, ಇವರೆಲ್ಲ ಎಸ್ಕೇಪ್ ಆಗ್ತಾರೆ. ಯಾವ್ಯಾವ ಜಮೀನು ಸಿಗುತ್ತೆ ಅದು ಪುನಃ ವಾಪಸ್ ಬರ್ತದೆ, ಸಿಗದೇ ಇರ್ತಕ್ಕಂಥದ್ದು ಅಲ್ಲೇ ಉಳ್ಕೋತದೆ. ಯಾವುದೋ ಎಷ್ಟೋ ಜಮೀನು ಕಂಡಿಡಿಯಲ್ಲ, ಆ ಜಮೀನು ಅಲ್ಲೇ ಉಳ್ಕೊಳ್ತದೆ. ಅಂದ್ರೆ ಪೊಲೀಸ್ ತನಿಖೆಯಿಂದ ಯಾವುದೇ ಪ್ರಯೋಜನ ಚಾನ್ಸೇ ಇಲ್ಲ ಸರ್. ರೆವಿನ್ಯೂ ಮ್ಯಾಟ್ರ್ ಪೊಲೀಸ್ನವ್ರು ಹೆಂಗ್ ಸರ್ ಕಂಡು ಹಿಡಿತಾರೆ? ಈಗ ನೀವು ಪೊಲೀಸ್ನವ್ರು ಯಾರು ಹಿಡಿತಾರೆ? ಈ ರೆವಿನ್ಯೂ ಅಧಿಕಾರಿಗಳನ್ನ ಕೇಳ್ತಾರೆ, ಅವ್ರು ಕೇಳಿದ್ರೆ ಬರೆದು ಕೊಡ್ತಾರೆ ಅಷ್ಟೇ. ರೆವಿನ್ಯೂ ತಪ್ಪು ಮಾಡಿರ್ತಕ್ಕಂಥ ಎಲ್ಲ ರೆವಿನ್ಯೂ ಅಧಿಕಾರಿಗಳು ಇನ್ವಾಲ್ವ್ ಆಗಿರ್ಬೇಕಾದ್ರೆ ಇವ್ರಿಗೆ ನ್ಯಾಯ ಸಿಗ್ತದಾ? ಹೇಳಿ, ನೀವೇ ಹೇಳಿ. ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲರೂ ಆಚೆ ಕಳಿಸ್ಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೊಸ್ತಾಗಿರ್ತಕ್ಕಂಥ ಅಧಿಕಾರಿನ ತಂದು ಹಾಕೊಂಡು ಸಂಪೂರ್ಣ ತನಿಖೆ ನಡೆಸಬೇಕು. ಅವಾಗೇನೋ ಒಂದು ಸಿಗ್ಬೋದು. ನ್ಯಾಯಾಧೀಶರು ತನಿಖೆ ಮಾಡಿದ್ರೆ ಮಾತ್ರ ಬರ್ತಕ್ಕಂಥದ್ದು. ಯಾಕೆಂದರೆ ನ್ಯಾಯಾಧೀಶರು ಮಾಡಿದಂಥ ಸಂದರ್ಭದಲ್ಲಿ ಪಬ್ಲಿಕ್ ಹಿಯರಿಂಗು ಮಾಡ್ತಾರೆ, ಯಾರ್ಯಾರಿಗೆ ಏನೇ ಅನ್ಯಾಯ ಆಗಿದೆ, ಎಲ್ಲೇ ಇದೆ ಅಂತ ಅಟ್ಲೀಸ್ಟ್ ಐಡಿಯಾ ಸಿಗುತ್ತೆ ಅವ್ರಿಗೆ. ಅದು ಸಿಕ್ಕಲಿಲ್ಲ ಅದು ಹೆಂಗೆ ಮಾಡ್ತಾರೆ ಇವರು? ಹಾಲಿ ನ್ಯಾಯಾಧೀಶರಿಂದ ಹೈಕೋರ್ಟ್ ನ್ಯಾಯಾಧೀಶದಿಂದ ತನಿಖೆ ನಡೆಸಲಿ. ಸರ್ಕಾರ ವಹಿಸುತ್ತೆ ಅಂತ ನಂಬಿಕೆ ಇದೆಯಾ? ಖಂಡಿತ ನಂಬಿಕೆ ಇಲ್ಲ. ಆದರೆ ನಾವು ಜನಗಳ ಪರವಾಗಿ ಹೇಳ್ಬೇಕಲ್ಲ ಹೇಳ್ತಾ ಇದ್ದೀವಿ. ಸರ್ಕಾರದ ಮೇಲೆ ಯಾವ ತನಿಖೆಗಳು ನಿಲ್ಲಲ್ಲ. ಏನಾರು ಕೇಳಿದ್ರೆ ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ. ಸರ್ಕಾರವೇ ಅವ್ರದ್ದು ಇಟ್ಕೊಂಡು ಸಾಕ್ಷಿ ನಮ್ಮನ್ನು ಕೇಳಿ ನಾವೇನು ಮಾಡೋಣ ಸ್ವಾಮಿ? ಲೋಕಾಯುಕ್ತ ಪೊಲೀಸ್ ತನಿಖೆ ಎರಡರಿಂದಲೂ ಕೂಡ ಏನೋ ಇದು. ಲೋಕಾಯುಕ್ತರೇ ನೇರವಾಗಿ ತನಿಖೆ ಮಾಡಿದ್ರೆ ಒಪ್ಪೋದೇ ಹೊರತು ಲೋಕಾಯುಕ್ತ ಪೊಲೀಸ್ನ ತನಿಖೆ ಮಾಡ್ತಾರೆ ಅಂದರೆ ನನಗೆ ಯಾಕೆ ಡೌಟ್ ಇದೆ. ಯಾಕೆಂದ್ರೆ ನಾನು ಮೊನ್ನೆ ಡ್ರೈವರ್ ಪ್ರಕರಣ ನಮ್ಮ ತಾಲೂಕಿನ ನಡೆದಿದ್ದು ನೋಡಿದೆ. ಪೊಲೀಸರು ಹೆಂಗೆ ತನಿಖೆ ಮಾಡಿದ್ರು, ಹೆಂಗೆ ರಿಪೋರ್ಟ್ ಬರೆದ್ರು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದು ಮುಂದೆ ನಮ್ಮ ಸರ್ಕಾರ ಬಂದು ತಿರ್ಗಾ ರೀಓಪನ್ ಮಾಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಸಚಿವ ಚಂದ್ರಸ್ವಾಮಿ ಅವರ ಕಾಲದ್ದು ಮತ್ತೆ ಹಿಂದೆ ನಿಮ್ಮ ಕಾಲದ್ದು ಹಿಂದಿನ ಎಲ್ಲ ತನಿಖೆ ಮಾಡಿ ಇತ್ತೀಚೆಗೆ ಆಗಿರ್ತಕ್ಕಂಥ ಯಾವುದೇ ಪ್ರಕರಣಗಳಿರಲಿ, 2023ರಿಂದ ಏನೇನು RTCಗಳಾಗಿದ್ದಾವೆ, ದುರಸ್ತಾಗಿದ್ದಾವೆ, ಸಂಪೂರ್ಣ ತನಿಖೆ ಮಾಡಬೇಕು. ಅಧಿಕಾರಿಗಳಿಗೆ ಅಲ್ಲಿಂದ ಫೋನ್ ಬರದೆ ಒಂದು ಕಡ್ಡಿನೂ ಅಳ್ಳಾಡಲ್ಲ, ಒಂದು ಪೆನ್ನು ಎತ್ತಲ್ಲ ಅವರು. ಇವರು ಸಂಪೂರ್ಣ ಗೊತ್ತಿಲ್ಲದಾಗ ನಾಟಕ ಆಡ್ತಾ ಇದ್ದಾರೆ. ತನಿಖೆ ಮಾಡಿದ್ರೆ ಬರುತ್ತೆ. ಇಂಡಿಪೆಂಡೆಂಟಾಗಿ ನ್ಯಾಯಾಂಗ ತನಿಖೆ ನಡಿಬೇಕಿತ್ತು. ಇದಿಷ್ಟು ಮಾಜಿ ಶಾಸಕರಾದಂಥ ಸುರೇಶ್ ಗೌಡ್ರ ಮಾತಾಗಿರುವಂಥದ್ದು. ಅಂದ್ರೆ ಇಲ್ಲಿ ಸಾವಿರಾರು ಎಕರೆಯನ್ನ ಅಕ್ರಮವಾಗಿ ಖಾತೆಯನ್ನ ಮಾಡ್ಕೊಳ್ಳಲಾಗಿದೆ. ಪ್ರಭಾವಿಗಳಿಗೆ ಆ ಒಂದು ಭೂಮಿಯನ್ನು ಕೂಡ ಖಾತೆ ಮಾಡ್ಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ನ್ಯಾಯಾಂಗ ತನಿಖೆನ ಮಾಡಿದ್ರೆ ಮಾತ್ರ ಸತ್ಯ ಹೊರ ಬರುತ್ತೆ. ಲೋಕಾಯುಕ್ತ ಹಾಗೆ ಪೊಲೀಸ್ ಇಲಾಖೆಯಿಂದ ತನಿಖೆ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.